ನಮಸ್ಕಾರ ನನ್ನೆಲ್ಲ ನೆಚ್ಚಿನ ರೈತ ಬಾಂಧವರೇ. ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಅಂದರೆ, ಪ್ರತಿಯೊಬ್ಬ ರೈತರು ಸಹ ತಮ್ಮ ಜಮೀನಿನಲ್ಲಿ ಈ ಒಂದು ಜೋಳವನ್ನು ಬೆಳೆದಿರ್ತಾರೆ ಸ್ನೇಹಿತರೆ. ಆದರೆ ಜೋಳದ ಇಳುವರಿ ಅತಿ ಹೆಚ್ಚಾಗಿ ಮತ್ತು ಬಹು ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಮೀನಿನಲ್ಲಿ ಸೈನಿಕ ಹುಳು ಎಂಬ ಒಂದು ಹುಳುವಿನ ಕೀಟಲೆ ಅತಿ ಹೆಚ್ಚಾಗಿ ರೈತರನ್ನು ಬಾಧಿಸುತ್ತಿರುತ್ತದೆ. ಹಾಗಾಗಿ ಈ ಒಂದು ಕೀಟದ ಒಂದು ಪರಿಣಾಮದಿಂದ ಜೋಳದ ಇಳುವರಿ ಮತ್ತು ಜೋಳದ ಗುಣಮಟ್ಟ ಸಹ ಕ್ಷೀಣಿಸುತ್ತದೆ. ಆದ್ದರಿಂದ ಇವತ್ತು ಈ ಒಂದು ಹುಳುವಿನ ಅಂತ್ಯವನ್ನು ಹೇಗೆ ಮಾಡ್ತಕ್ಕಂಥದ್ದು ಅನ್ನುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ರೈತರಿಗೆ ಉಪಯುಕ್ತವಾಗುವಂತೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಎಕ್ಸ್ಪ್ಲೋರಿಂಗ್ ಅವರ್ ಕರುನಾಡು ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ವಿಡಿಯೋವನ್ನು ಮುಂದುವರ್ಸೋಣ. ನೋಡಿ ಸ್ನೇಹಿತರೆ, ನಾನು ಆಗಲೇ ಹೇಳಿದ ರೀತಿ ಸೈನಿಕ ಹುಳು ಯಾವ ರೀತಿ ಜೋಳದ ಇಳುವರಿಯನ್ನು ಕಡಿಮೆ ಮಾಡಿದೆ ಮತ್ತು ಯಾವ ರೀತಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಜೋಳದ ಎಲೆಯನ್ನು ಈ ರೀತಿ ತಿನ್ನುತ್ತೆ. ಹಾಗೂ ಇದು ಈ ರೀತಿ ಮಾಡೋದ್ರಿಂದ ಜೋಳದ ಇಳುವರಿ ಸಹ ಕಡಿಮೆ ಆಗುತ್ತೆ. ಆದ್ದರಿಂದ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ, ಇದು ಸೈನಿಕ ಹುಳುವಿನ ಕಾರ್ಯಪ್ರವೃತ್ತಿ ಆಗಿರುತ್ತೆ. ಈ ರೀತಿ ಸೈನಿಕ ಹುಳು ತನ್ನ ಒಂದು ಚಾಕಚಕ್ಯತೆಯನ್ನು ತೋರಿಸುತ್ತೆ ಈ ಜೋಳದ ಮೇಲೆ. ಆದ್ದರಿಂದ ನಾವಿವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀವಿ ಹೇಗೆ ಈ ರೀತಿ ಸೈನಿಕ ಹುಳುವಿನ ಒಂದು ಕಾಟವನ್ನು ತಪ್ಪಿಸ್ತಕ್ಕಂಥದ್ದು ಮತ್ತು ಸೈನಿಕ ಹುಳುವಿನ ಒಂದು ಈ ಕೆಲಸಕ್ಕೆ ಕಡಿವಾಣ ಆಗ್ತಕ್ಕಂಥದ್ದು ಹೇಗೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಿದ್ದೀವಿ ಸ್ನೇಹಿತರೆ. ತಪ್ಪದೇ ವೀಕ್ಷಿಸಿ. ನೋಡಿ ಸ್ನೇಹಿತರೆ, ಈ ನಮ್ಮ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಬಾಯರ್ ಫ್ಯಾಮ್ ಅಂತ. ಈ ಒಂದು ಔಷಧಿ ತಮ್ಮ ಜೋಳದಲ್ಲಿ ಕಾಂಡ ಮತ್ತು ಚಿಗುರು ಇವೆರಡರ ಮೇಲೆ ಯಾವ ರೀತಿ ಒಂದು ಹುಳು ದಾಳಿ ನಡೆಸಿರುತ್ತೆ, ಆ ದಾಳಿಯಿಂದ ತಪ್ಪಿಸ್ತಕ್ಕಂಥದ್ದಕ್ಕೆ ಒಂದು ಸೂಕ್ತ ಪರಿಣಾಮ ಈ ಬಾಯರ್ ಫ್ಯಾಮ್. ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಲ್ಲ, ಇದೇ ಬಾಯರ್ ಫ್ಯಾಮ್. ಇದನ್ನು ತಮ್ಮ ಜೋಳದಲ್ಲಿ ಸಿಂಪಡಿಸುವುದರಿಂದ ತಮ್ಮ ಜೋಳದ ಇಳುವರಿ ಸಹ ಅತ್ಯುತ್ತಮವಾಗಿ ಬರುತ್ತದೆ ಮತ್ತು ಈ ಸೈನಿಕ ಹುಳುವಿನ ಕಾಟವನ್ನು ಸಹ ತಪ್ಪಿಸಬಹುದು. ಹಾಗೆ ಸ್ನೇಹಿತರೆ, ಮತ್ತೊಂದು ಔಷಧಿ ಕಾರೋಜೆನ್ ಅಂತ. ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಲ್ಲ, ಇದೇ ಕಾರೋಜೆನ್ ಅಂತ. ಇದು ಸಹ ಅಷ್ಟೇ ಬಾಯರ್ ಫ್ಯಾಮ್ನಂತೆಯೇ ಇದು ಒಂದು ಉತ್ತಮ ಕೆಲಸಗಾರವಾದಂಥ ಔಷಧಿ. ಇದನ್ನು ಸಹ ಸಿಂಪಡಿಸುವುದರಿಂದ ತಮ್ಮ ಜೋಳದಲ್ಲಿ ಸೈನಿಕ ಹುಳುವಿನ ಒಂದು ತೊಂದರೆಯನ್ನು ತಾವು ತಪ್ಪಿಸ್ಬೋದು ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ನಮ್ಮೆಲ್ಲ ರೈತ ಬಾಂಧವರಿಗೆ ನನ್ನಲ್ಲಿ ಮನವಿ, ದಯವಿಟ್ಟು ಯಾವ್ಯಾವ ರೈತರು ತಮ್ಮ ಹೊಲಗಳಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡ್ತೀರಾ, ದಯವಿಟ್ಟು ತಮ್ಮ ಮುಖ ಕೈಕಾಲುಗಳನ್ನು ಮತ್ತು ಬಾಯಿಯೊಳಗೆ ದೇಹದೊಳಗೆ ಯಾವುದೇ ಕಾರಣಕ್ಕೂ ಈ ಔಷಧಿಗಳನ್ನು ತೆಗೆದುಕೊಳ್ಳದಂತೆ ನಿಗಾವಹಿಸಿ ಔಷಧಿನ ಸಿಂಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಏನಕ್ಕೆ ಅಂತ ಅಂದರೆ, ರೈತರು ಕೆಲಸ ಎಲ್ಲರಿಗೂ ಗೊತ್ತಿರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ ರೈತರ ಕೆಲಸ. ಆದ್ದರಿಂದ ಒಂದು ಸ್ವಲ್ಪ ನೋಡಿಕೊಂಡು ನಿಗಾ ವಹಿಸಬೇಕು. ಏನಕ್ಕೆ ಅಂದರೆ ಇದು ಮಾನವನ ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾದಂಥ ಒಂದು ರಾಸಾಯನಿಕಗಳಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ನೀವೆಲ್ಲ ಇದನ್ನು ಉಪಯೋಗಿಸಬೇಕಾದ್ರೆ ಮುಖಕ್ಕೆ ಮಾಸ್ಕ್ ಧರಿಸುವುದು, ಅತಿ ಹೆಚ್ಚಿನ ಮುಖವನ್ನು ಫುಲ್ಲು ನೀವು ಒಂದು ಬಟ್ಟೆನಲ್ಲಿ ಕವರ್ ಮಾಡಿಕೊಂಡು ಔಷಧಿ ಸಿಂಪಡಿಸಬೇಕಾದ್ರೆ ಈ ರೀತಿ ತೊಂದರೆಗಳು ಆಗೋದನ್ನು ತಪ್ಪಿಸ್ಬೋದು ಸ್ನೇಹಿತರೆ. ಆದ್ದರಿಂದ ನನ್ನೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನನ್ನ ಕಡೆಯಿಂದ, ಅಂದರೆ ನಾವು ಬೆಳೆದಿರ್ತಕ್ಕಂಥ ಜೋಳನೇ ಇದು, ನಾವು ಹೊಡೆದಿರ್ತಕ್ಕಂಥ ಔಷಧಿಯನ್ನೇ ನಿಮ್ಗೆ ಹೇಳ್ತಾ ಇದ್ದೀವಿ. ನೋಡಿ ಔಷಧಿ ಹೊಡೆದು 3 ದಿನ ಆಗಿದೆ. ಆಲ್ರೆಡಿ ಮುಂಚೆಗಿಂತ ಪರವಾಗಿಲ್ಲ, ಕಂಟ್ರೋಲ್ ಆಗಿದೆ. ನೋಡಿ ಇಲ್ಲೆಲ್ಲ ಡ್ರೈ ಆಗ್ತಾ ಇದೆ. ನೋಡಿ ಮುಂಚೆ ಫುಲ್ ಎಲ್ಲ ಡೈಲಿ ಮೇಯ್ತಾಯಿತ್ತು ಸ್ನೇಹಿತರೆ, ಇವಾಗ ಪರವಾಗಿಲ್ಲ. ನೋಡಿ ಇಳುವರಿನೂ ಸಹ ಚೆನ್ನಾಗಿ ಬಂದಿದೆ. ಆದ್ದರಿಂದ ಹುಳದ ಕಾಟವನ್ನು ಸಹ ತಪ್ಪಿಸ್ತಾ ಇದ್ದೀವಿ. ಈ ಸೈನಿಕ ಹುಳವನ್ನು ತಪ್ಪಿಸ್ಬೇಕು ಅಂತ ಅಂದರೆ ನಾವು ತೋರಿಸಿರ್ತಕ್ಕಂಥ ಈ 2 ಔಷಧಿಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ಹುಷಾರಾಗಿ ಸಿಂಪಡಣೆ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಾವು ತಿಳಿಸಿಕೊಟ್ಟಂತಹ ಈ 2 ಕಂಟೆಂಟ್ಗಳನ್ನು, ಈ 2 ವಿಷಯಗಳನ್ನು ಆಲಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.